ನಮಸ್ಕಾರ ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಫಲಿತಾಂಶ ಸಮೀಪವಾಗ್ತಿದ್ದಂತೆ ಅಸಲಿ ಆಟ ಶುರುವಾಗ್ತಾ ಇದೆ. ಅಖಾಡಕ್ಕೆ ಇಳಿದಿದ್ದಾರೆ ಸೋನಿಯಾ ಗಾಂಧಿ. ಸೋನಿಯಾ ರಾಹುಲ್ ಮೆಗಾ ಪ್ಲಾನ್ ಅನ್ನ ಹಾಕಿಕೊಂಡಿದ್ದಾರೆ. ಏನದು ಮೆಗಾ ಪ್ಲಾನ್, ಯಾವ ರೀತಿಯಾಗಿ ಅಖಾಡಕ್ಕೆ ಇಳಿದು ಸದ್ದು ಮಾಡ್ತಾ ಇದ್ದಾರೆ ಇವರು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಲ್ಲಿ ಕಾಂಗ್ರೆಸ್ ಇಲ್ಲಿ ಪ್ರಮುಖವಾಗಿ ಕೇಂದ್ರದಲ್ಲಿ ಕರ್ನಾಟಕದ ಮಾದರಿಯನ್ನ ಅನುಸರಿಸುವುದಕ್ಕೆ ಮುಂದಾಗಲಾಗಿದೆ. ಕೇಂದ್ರದಲ್ಲೂ ಕೂಡ ಕರ್ನಾಟಕದ ಫಾರ್ಮುಲಾ. ಕಾಂಗ್ರೆಸ್ಗೆ ಅಧಿಕಾರ ಈಗ ಮುಖ್ಯವಲ್ಲ, ಬಿಜೆಪಿಯನ್ನ ಒಟ್ಟಿನಲ್ಲಿ ಅಧಿಕಾರದಿಂದ ದೂರ ಇಡಬೇಕು ಅಷ್ಟೇ. ಇದು ಕಾಂಗ್ರೆಸ್ನ ಪ್ಲಾನ್ ಆಗಿರುವಂತದ್ದು. ಇದಕ್ಕಾಗಿನೇ ನಡೀತಾ ಇದೆ ಭಾರಿ ರಣತಂತ್ರ. ಕೇಂದ್ರದಲ್ಲೂ ಕೂಡ ಕರ್ನಾಟಕ ಮಾಡೆಲ್ಗೆ ಸ್ಕೆಚ್ ಅನ್ನ ಹಾಕಿಕೊಳ್ಳಲಾಗಿದೆ. ಮುನ್ಸೂಚನೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಅವರು. ನಮಗೆ ಅಧಿಕಾರ ಮುಖ್ಯ ಅಲ್ಲವೇ ಅಲ್ಲ, ಬಿಜೆಪಿಯನ್ನ ಒಟ್ಟಿನಲ್ಲಿ ಅಧಿಕಾರದಿಂದ ದೂರ ಇಡಬೇಕು. ಇದಕ್ಕಾಗಿ ಪ್ರಧಾನಿ ಸ್ಥಾನ ತ್ಯಾಗಕ್ಕೂ ಕೂಡ ಸಿದ್ಧ ಆಗಿದ್ದೇವೆ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ. ಮೈತ್ರಿ ಪಕ್ಷಗಳಿಗೆ ಈಗಾಗಲೇ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಫಲಿತಾಂಶದ ದಿನವೇ ಸೋನಿಯಾ ಗಾಂಧಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೋದಿ ವಿರುದ್ಧ ರೆಡಿ ಆಗ್ತಾ ಇದೆ ಬ್ರಹ್ಮಾಸ್ತ್ರ. ಯಾವ ರೀತಿಯಾಗಿ ಮೋದಿ ಹಾಗೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಅನ್ನೋದನ್ನ ತೋರಿಸ್ತಾ ಇದೀವಿ ನಿಮ್ಗೆ. ರಾಜ್ಯದಲ್ಲೂ ಕೂಡ ಮೊದಲು ಅಖಾಡಕ್ಕೆ ಇಳಿದಿದ್ರು ಗುಲಾಂ ನಬಿ ಆಜಾದ್ ಅವರು. ಈಗ ಕೇಂದ್ರದಲ್ಲಿ ಸರ್ಕಾರ ರಚನೆಯಲ್ಲೂ ಕೂಡ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಕುತೂಹಲವನ್ನ ಮೂಡಿಸಿದೆ ಕಾಂಗ್ರೆಸ್ನ ಈಗ ಮೆಗಾ ಸ್ಟ್ರಾಟಜಿಯಲ್ಲಿ. ಪ್ರಮುಖವಾಗಿ NDA ಮೈತ್ರಿಕೂಟಕ್ಕೆ ಬಹುಮತ ಸಿಗದೆ ಹೋದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಈಗ ಆಲ್ರೆಡಿ ಸೋನಿಯಾ ಗಾಂಧಿ ಅವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗುಲಾಂ ನಬಿ ಆಜಾದ್ ಅವರು ಮಾತುಗಳು ಸಾಕಷ್ಟು ಸಂಚಲನಕ್ಕೂ ಕೂಡ ಸೃಷ್ಟಿ ಮಾಡಿದೆ. ಯಾಕೆಂದ್ರೆ ನಮಗೆ ಅಧಿಕಾರ ಸಿಗದೆ ಹೋದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಷ್ಟೇ ಅನ್ನೋದಷ್ಟೇ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಲೆಕ್ಕಾಚಾರವಾಗಿದೆ. ಸೊ ಹೀಗಾಗಿನೇ ಕಾಂಗ್ರೆಸ್ ಮಾಡೆಲ್ ಅನ್ನ ಅನುಸರಿಸಲಾಗ್ತಾ ಇದೆ. ಕಾಂಗ್ರೆಸ್ ಮಾಡೆಲ್ ಅಂದ್ರೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿತ್ತು, JDS ಎಲ್ಲಿ ಅವರ ಜೊತೆ ಹೋಗ್ಬಿಡ್ತಾರೆ ಅನ್ನುವ ನಿಟ್ಟಿನಲ್ಲೇ ಕಾಂಗ್ರೆಸ್ ಎರಡನೇ ಅತಿ ದೊಡ್ಡ ಪಕ್ಷವಾಗಿದ್ರು ಕೂಡ 37 ಸೀಟು ಗೆದ್ದಿರುವಂತ JDSಗೆ ಅನುವು ಮಾಡಿಕೊಟ್ಟಿತ್ತು. ये 3 बड़ी चीजें मैं बता रहा हूं. न तो NDA सत्ता में आएगी और न ही मोदी साहब के दोबारा प्रधानमंत्री बनने का कोई भी रास्ता नहीं. और जो सरकार बनेगी वो नॉन NDA नॉन BJP सरकार बनेगी. यहां प्रश्न पूछेंगे कांग्रेस वाला बनेगा, कौन बनेगा, उसका मैं उत्तर पहले ही दूंगा. इसके लिए हम पहले से अपनी स्थिति स्पष्ट कर चुके हैं. हां, जरूर अगर कंसेंसस कांग्रेस पर बनता है तो कांग्रेस लीडरशिप लेगी. लेकिन हमारा जो इस वक्त लक्ष्य रहा है शुरू से ही कि NDA की सरकार नहीं आनी चाहिए और उसमें गैर कांग्रेसी सरकार जो पार्टियां हैं वो मिलके जो भी राम राय बनेगी उस राम राय के साथ हम सब होंगे. इस वक्त हम कोई इशू नहीं बनाना चाहते हैं कि जब हम नहीं बनेंगे तो कोई भी नहीं बनेगा, ऐसा कोई संभावना नहीं. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ್ ಪಟೇಲ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ನೋಡ್ತಾ ಇದ್ವಿ ಇಲ್ಲಿ ಗುಲಾಂ ನಬಿ ಆಜಾದ್ ಅವರ ಮಾತುಗಳನ್ನ. ಅಂದ್ರೆ ಕಾಂಗ್ರೆಸ್ನ ನಿಲುವು ಇಷ್ಟೇ, ಮೋದಿ ಮತ್ತೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋದಕ್ಕೋಸ್ಕರ ಪ್ರಧಾನಿ ಪಟ್ಟದ ಆಸೆಯನ್ನ ಕೂಡ ಕೈ ಬಿಡ್ತಾ ಇದೆ. ಪೃಥ್ವಿರಾಜ್, ಒಂದು ಕಡೆ UPA ಮಾಜಿ ಚೇರ್ಮನ್ ಸೋನಿಯಾ ಗಾಂಧಿ ಅವರು ತಮ್ಮ ಮಿತ್ರ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಮೇ 23ರ ಫಲಿತಾಂಶಕ್ಕೆ ಮುಂಚಿತವಾಗಿ ಅಂದ್ರೆ 23ರಂದೇ ಮಿತ್ರ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕ ಸೋನಿಯಾ ಗಾಂಧಿ ಅವರ ಆಪ್ತಾಗಿರ್ತಕ್ಕಂಥ ಗುಲಾಂ ನಬಿ ಆಜಾದ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ ಪ್ರಧಾನಿ ಹುದ್ದೆಯನ್ನು ತ್ಯಾಗ ಮಾಡ್ತಿದೆ ಎಂಬ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಎಲ್ಲ ಒಂದು ಕಡೆ ಬಿಜೆಪಿ ಮತ್ತು ಮೋದಿಯನ್ನು ಅಧಿಕಾರದಿಂದ ತಪ್ಪಿಸಬೇಕು, ಅದಕ್ಕಾಗಿ ಇದೀಗ ರಾಜಕೀಯ ಆಟವನ್ನು ಸ್ಟಾರ್ಟ್ ಮಾಡಿದ್ದಾರೆ.
ಗೇಮ್ ಪ್ಲಾನ್ ಕೂಡ ಶುರುವಾಗಿದೆ. ಆ ಮುಖಾಂತರ ಮಹಾಗಠಬಂಧನ್ ನಾಯಕರಿಗೆ ಈಗಾಗಲೇ ಗುಲಾಂ ನಬಿ ಆಜಾದ್ ಅವರು ಆಫರ್ ಅನ್ನು ಕೊಡ್ತಾ ಇದ್ದಾರೆ. ನೀವೇ ನಿಮ್ಮಗಳೇ ಪ್ರಧಾನಮಂತ್ರಿ ಆಗ್ತೀರಾ, ನಾವು ನಿಮಗೆ ಬೆಂಬಲವಾಗಿ ಕೊಡ್ತೀವಿ. ಅಂದ್ರೆ ಒಟ್ಟಾರೆ ಇಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಮಾಡಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ದೂರ ಮಾಡಬೇಕು. ಆ ಮುಖಾಂತರ ಕರ್ನಾಟಕದಲ್ಲಿ ಏನು ಫಾರ್ಮುಲಾ ಆಗಿದೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಯಾವ ರೀತಿ ನಡೀತಿದೆ ಅದೇ ರೀತಿ ಮುಂದೆ ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ಮಹಾಗಠಬಂಧನಿಗೆ ಅಧಿಕಾರವನ್ನ ನಡೆಸಲಿಕ್ಕೆ ಅವಕಾಶ ಸಿಕ್ಕಿದ್ರೆ, ಸರ್ಕಾರ ರಚನೆಗೆ ಅವಕಾಶ ಸಿಕ್ಕಿದ್ರೆ ಕಾಂಗ್ರೆಸ್ ನೇರವಾಗಿ ಅವರಿಗೆ ಬೆಂಬಲ ನೀಡುತ್ತೆ. ಮಹಾಗಠಬಂಧನಲ್ಲಿ ಯಾರಾದ್ರೂ ಕೂಡ ಪ್ರಧಾನಿ ಆಗ್ಬಹುದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಕರ್ನಾಟಕ ಫಾರ್ಮುಲಾವನ್ನ ಗುಲಾಂ ನಬಿ ಆಜಾದ್ ಅವರು ಇದೀಗ ಪ್ರಯೋಗವನ್ನ ಮಾಡಿದ್ದಾರೆ. ಇದು ಎಲ್ಲ ಒಂದ್ ಕಡೆ ರಾಷ್ಟ್ರದ ಮಟ್ಟದಲ್ಲಿ ದೊಡ್ಡ ರಾಜಕೀಯ ಸಂಚಲನ ಅಂತ ಹೇಳೋದು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿತರಾಗಿದ್ರು. ಅಲ್ಲದೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎಂಬ ಆಸೆ ಕೂಡ ವ್ಯಕ್ತವಾಗಿತ್ತು. ಜೊತೆಗೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಲು ಅದಕ್ಕೆ ಬೇಕಾದಂತ ಎಲ್ಲ ಏರ್ಪಾಟನ್ನು ಮಾಡಿದ್ರು. ಇದೀಗ ಎಲ್ಲ ಒಂದ್ ಕಡೆ ಗುಲಾಂ ನಬಿ ಆಜಾದ್ ರವರ ಈ ಹೇಳಿಕೆ ನೋಡಿದ್ರೆ ಇದೊಂಥರ ಯೂಟರ್ನ್ ಅಂತಲೇ ಹೇಳಲಾಗ್ತಿದೆ. ಆ ಮುಖಾಂತರ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಿಂದ ತೊಲಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರವನ್ನು ಹಿಡಿಬಾರದೆಂಬ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡಿದೆ ಮತ್ತು ಮಹಾಗಠಬಂಧನ್ ನಾಯಕರಿಗೆ ದೊಡ್ಡ ಒಂದು ಆಫರ್ ಅನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪೃಥ್ವಿರಾಜ್, ಸರ್, ಚಿದಾನಂದ್ ಪಟೇಲ್, ಇಲ್ಲಿ ಒಂದು ಉದ್ದೇಶ ಅಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಯ ಕೂಡ ಕಾಡ್ತಾ ಇದೆ ಕಾಂಗ್ರೆಸ್ಗೆ. ಎಲ್ಲಿ ಮೋದಿ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಅಧಪತನಕ್ಕೆ ಎಲ್ಲಿ ಹೋಗ್ಬಿಡುತ್ತೆ ಅನ್ನುವ ಭಯ ಕಾಡ್ತಾ ಇದೆ ಅನ್ಸುತ್ತೆ. ಅಸ್ತಿತ್ವದ ಪ್ರಶ್ನೆ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಪೃಥ್ವಿರಾಜ್, ಅಟಲ್ ಬಿಹಾರಿ ವಾಜಪೇಯಿ ಅವರು 2ನೇ ಬಾರಿ ಅಧಿಕಾರ ಹಿಡಿಯಲು ಇಂಡಿಯಾ ಇಸ್ ಸೈನಿಂಗ್ ಅಂತೇಳಿ ಏನು ಇಡೀ ದೇಶಾದ್ಯಂತ ಪ್ರವಾಸವನ್ನು ಮಾಡಿದ್ರು, ಮತ್ತೆ ಅಧಿಕಾರ ಹಿಡಿಯಲು ಎಲ್ಲ ಪ್ಲಾನ್ ಅನ್ನು ಮಾಡಿದ್ರು. ಆದ್ರೆ ಅವತ್ತಿನ ಎಐಸಿಸಿ ಅಧ್ಯಕ್ಷ ಆಗಿದ್ದಂತ ಸೋನಿಯಾ ಗಾಂಧಿ ಅವರು ಚುನಾವಣಾ ಫಲಿತಾಂಶ ಬರುವ ಮುಂಚೆಯೇ ಅಂಗಪಕ್ಷಗಳಿಗೆ ಅಂದ್ರೆ ಮಿತ್ರ ಪಕ್ಷಗಳ ಸಭೆಯನ್ನು ಕರೆದ್ರು. ಎಲ್ಲ ಮಿತ್ರ ಪಕ್ಷಗಳ ಒಕ್ಕೂಟವನ್ನು ರಚನೆ ಮಾಡಿದ್ರು ಮತ್ತು ಅವ್ರ ಜೊತೆ ಸ್ನೇಹ ಭಾವದಿಂದ ಮುಂದಿನ ಸರ್ಕಾರ ರಚನೆಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ರು. ಅದೇ ರೀತಿ ತಯಾರಿನ ಇದೀಗ ಸೋನಿಯಾ ಗಾಂಧಿ ಅವರು ಕೂಡ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಗುಲಾಂ ನಬಿ ಆಜಾದ್ ಅವರು ಈ ಹೇಳಿಕೆ ಕೊಟ್ಟಿರುವಂತದ್ದು ಕೂಡ ಎಲ್ಲ ಒಂದ್ ಕಡೆ ಮಹಾಗಠಬಂಧನ್ ನಾಯಕರುಗಳಿಗೆ ಮತ್ತು ಇತರ ಪ್ರಾದೇಶಿಕ ಪಕ್ಷಗಳಿಗೆ ಇದು ಎಲ್ಲ ಒಂದ್ ಕಡೆ ಮರಳುಗಾಡಿನ ಓಎಸಿಸ್ ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ಹುಡುಕಿ ನಿಮ್ಮನ್ನ ನಾವೇ ಪ್ರಧಾನಿ ಮಾಡ್ತೀವಿ, ನಾವೆಲ್ಲ ಒಟ್ಟಾಗಿ ಸರ್ಕಾರ ರಚನೆ ಮಾಡೋಣ, ಆದ್ರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬಾರದು ಎಂಬ ಒಂದೇ ಅಜೆಂಡಾವನ್ನು ಇಟ್ಕೊಂಡು ಈಗ ಗುಲಾಂ ನಬಿ ಆಜಾದ್ ಅವರು ಈ ಅಸ್ತ್ರವನ್ನ ಬಳಸಿದ್ದಾರೆ. ಆ ಮುಖಾಂತರ ಕೇಂದ್ರದಲ್ಲಿ ಎಲ್ಲ ಒಂದ್ ಕಡೆ ಮೇ 23 ನಂತರ ಬಹಳಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಮತ್ತೆ ಎನ್ಡಿಎಗೆ ಅವಕಾಶ ಸಿಗುತ್ತೋ ಇಲ್ಲ ಎಂಬ ಅನುಮಾನ ಕೂಡ ಕಾಡ್ತಿದೆ. ಈ ಎಲ್ಲದರ ನಡುವೆ ಇದರ ಅವಕಾಶವನ್ನು ಪಡೆಯಲು ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಲು ಗುಲಾಂ ನಬಿ ಆಜಾದ್ ಅವರು ಈ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್, ಸರ್, ಚಿದಾನಂದ್ ಪಟೇಲ್, ಮತ್ತೊಂದು ಇಲ್ಲಿ ಕುತೂಹಲ ಅಂದ್ರೆ ಈಗ ಕಾಂಗ್ರೆಸ್ ಏನೋ ಪ್ಲಾನ್ ಹಾಕೊಂಡಿದೆ, ಎಲ್ಲ ಎನ್ಡಿಎೇತರ ಪಕ್ಷಗಳನ್ನ ಸಂಪರ್ಕ ಕೂಡ ಮಾಡ್ತಾ ಇದೆ. ಬಟ್ ಬಿಜೆಪಿ ಕೂಡ ಇಲ್ಲಿ ಸುಮ್ಮನೆ ಕುಳಿತುಕೊಂಡಿಲ್ಲ. ಯಾಕೆಂದ್ರೆ ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆದಂತ ಸರ್ಕಾರ ಆದ್ಮೇಲೆ ಏನೆಲ್ಲ ಘಟನಾವಳಿಗಳು ಆಯ್ತು, ಯಾವ ರೀತಿಯಾಗಿ ಅಧಿಕಾರದಿಂದ ದೂರ ಇದ್ರು ಅದೆಲ್ಲವೂ ಕೂಡ ಗೊತ್ತಿದೆ. ಸೊ ಹೀಗಾಗಿ ಎನ್ಡಿಎೇತರ ಪಕ್ಷಗಳನ್ನ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಪ್ಲಾನ್ ಹಾಕೊಂಡಿದೆ ಅಂತ. ಯಾಕೆಂದ್ರೆ ಇಲ್ಲಿ ಟಿಆರ್ಎಸ್, YSRCP ಮತ್ತು ಒಂದ್ ಕಡೆ ನವೀನ್ ಪಟ್ನಾಯಕ್ ಅವರ ಒಂದು ಪಕ್ಷಗಳು ತುಂಬಾ ಇಂಪಾರ್ಟೆಂಟ್ ಕ್ರೂಷಿಯಲ್ ಮೂಮೆಂಟ್ ಅನ್ನ ಇಲ್ಲಿ ಪಡೆದುಕೊಳ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ ಮತ್ತೊಂದು ಮಹತ್ತರ ಬೆಳವಣಿಗೆ ನಡೆದಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ರವರ ಏನು ಕಾರ್ಯವನ್ನ ಶ್ಲಾಘನೆ ಮಾಡಿರುವಂತದ್ದು. ಅದರ ಬೆನ್ನಲ್ಲೇ ಪ್ರಧಾನಿ ಅವರನ್ನು ಕೂಡ ಪರೋಕ್ಷವಾಗಿ ನವೀನ್ ಪಟ್ನಾಯಕ್ ರವರು ಕಾರ್ಯವನ್ನ ಶ್ಲಾಘನೆ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಕಮಲ್ನಾಥ್ ಕೂಡ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ರನ್ನ ಮಾತುಕತೆ ನಡೆಸಿರುವಂತದ್ದು. ಎಲ್ಲ ಒಂದ್ ಕಡೆ UPA ಇರ್ಬೋದು, ಅದು ಮಹಾಗಠಬಂಧನ್ ಇರ್ಬೋದು, ಈಗಲೇ ಸ್ನೇಹ ಹಸ್ತ ಚಾಚಿರುವಂತದ್ದು. ಈ ಎಲ್ಲದರ ನಡುವೆ ಒಂದ್ ಕಡೆ ಏನು ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಅವರು ಅಂದ್ರೆ ಅಲ್ಲಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಜಗನ್ ರೆಡ್ಡಿ ಕೂಡ ಅವಕಾಶವಾದಿ ರಾಜಕಾರಣಕ್ಕಾಗಿ ಕಾಯ್ತಿರುವುದು. ಚಿದಾನಂದ್ ಪಟೇಲ್ ಮತ್ತೆ ಸಂಪರ್ಕ ಮಾಡ್ತೀನಿ. ಎಸ್, ನಮ್ ಜೊತೆ ಬಿಜೆಪಿಯ ನಾಯಕರಾಗಿರುವಂತ CT ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಟ್ನಲ್ಲಿ ಬಿಜೆಪಿಯನ್ನ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಇಲ್ಲಿ ಕಾಂಗ್ರೆಸ್ ಪ್ರಧಾನಿ ಪಟ್ಟದ ಆಸೆಯನ್ನೇ ಕೈ ಬಿಡ್ತಾ ಇದೆ. ನಮಗೆ ಪ್ರಧಾನಿ ಪಟ್ಟ ಬೇಡ, ನಮ್ಮವ್ರು ಅಂದ್ರೆ ಯಾರಾದ್ರೂ ಒಬ್ರು ಪ್ರಧಾನಿ ಆದ್ರೆ ಸಾಕು, ಮೋದಿ ಅವರು ಒಟ್ನಲ್ಲಿ ಆಗಬಾರ್ದು ಅನ್ನೋದು. ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ರಾಜಕಾರಣ ಅಂತಕ್ಕಂಥದ್ದು ಒಂದು ದೇಶ ಕಟ್ಟುವ ಒಂದು ಅವಕಾಶ. ಅಧಿಕಾರದ ಹುದ್ದೆಗೆ ಇರುವ ಹಪಾಪಿತನ ಅಲ್ಲ. ಕಾಂಗ್ರೆಸ್ಸಿಗೆ ತನ್ನ ಡೈನಾಸ್ಟಿ ಪಾಲಿಟಿಕ್ಸ್ ನ ಉಳಿಸ್ಕೊಳ್ಳುವಂತ, ತನ್ನ ಭ್ರಷ್ಟಾಚಾರವನ್ನ ಮುಚ್ಚಾಕೊಳ್ತಕ್ಕಂತ, ತಮ್ಮ ಅಕ್ರಮವನ್ನ ಹೊರಗೆ ಎಳಿದಂತೆ ನೋಡ್ತಕ್ಕಂತ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ಕೊಳಕ್ ಅವ್ರು ಬಯಸ್ತಾರೆ. ಅವ್ರಿಗೆ ದೇಶ ಸೋತ್ರು ಪರವಾಗಿಲ್ಲ, ಮೋದಿ ಪ್ರಧಾನಿ ಆಗಬಾರ್ದು. ನಮಗೆ ದೇಶ ಗೆಲ್ಲೋದಕ್ಕೆ ಮೋದಿ ಅವ್ರ ನೇತೃತ್ವ ಬೇಕು ಅಂತ ನಾವು ಬಯಸ್ತೇವೆ. 18 ಗಂಟೆ ದುಡಿಯುವಂತ,
ಜಗತ್ನಲ್ಲೇನೆ ಭಾರತಕ್ಕೊಂದು ವಿಶೇಷವಾದ ಗೌರವವನ್ನು ತಂದುಕೊಟ್ಟಂತಕ್ಕಂಥ ಒಂದು ಸ್ಥಿರ ಸರ್ಕಾರ, ಸಮರ್ಥ ನಾಯಕತ್ವ ದೇಶದ ಅಭಿವೃದ್ಧಿಯ ಬೆಳವಣಿಗೆಗೆ ಕಾರಣ ಆಗುತ್ತೆ, ಬಡವರ ಬದುಕನ್ನ ಬದಲಾಯಿಸುತ್ತೆ. ಅದಕ್ಕಾಗಿ ಸ್ಥಿರ ಸರ್ಕಾರ ಬೇಕು, ಅದಕ್ಕಾಗಿ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ನಾವು ಬಯಸ್ತೇವೆ. ಅವರು ತಮ್ಮ ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ, ತಮ್ಮ ಅಕ್ರಮ ಹೊರಗೆ ಬರಬಾರ್ದು ಅಂತ ನೋಡ್ಕೊಳ್ಳೋದಕ್ಕೆ, ತಮ್ಮ ಡೈನಾಸ್ಟಿ ಪೊಲಿಟಿಕ್ಸ್ ಗೆ ಕುತ್ತು ಬರಬಾರ್ದು ಅಂತ ನೋಡ್ಕೊಳ್ಳೋದಕ್ಕೆ ಮೋದಿ ಇರಬಾರ್ದು ಅಂತ ಬಯಸ್ತಾರೆ. ಇದು ನಮಗೂ ಅವರಿಗೂ ಇರೋ ವ್ಯತ್ಯಾಸ. ಒಂದು ಸ್ಪಷ್ಟ ಇದೆ, ಚುನಾವಣೆ ಫಲಿತಾಂಶಕ್ಕೆ ಮುಂಚೆನೆ ಎಲ್ಲಾ ಪಕ್ಷಗಳು ಕೂಡ ತಮ್ಮ ಸೋಲನ್ನು ಒಪ್ಕೊಳ್ತಾ ಇದಾವೆ. ಆ ಮೂಲಕ ಮೋದಿ ಗೆಲುವನ್ನು ಅವ್ರು ಯಾರು ತಡೆಯಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಸರ್, ಇಲ್ಲಿ ಒಟ್ಟಿನಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತ ಭಯನ ಇದು? ಅಂದ್ರೆ ಎಲ್ಲಿ ಅಂದ್ರೆ ಫಸ್ಟ್ ಹೇಳ್ತಾ ಇದ್ರು ಬಿಜೆಪಿ ನಾಯಕರೆಲ್ಲ ಪ್ರಾದೇಶಿಕ ಪಕ್ಷ ಆಗ್ಬಿಡುತ್ತೆ ಕಾಂಗ್ರೆಸ್ ಅನ್ನುವ ಭಯಕ್ಕೆ ಈ ರೀತಿಯಾಗಿ ಮಾಡ್ತಾ ಇದಾರೆ ಅಂತನಾ? ಅಷ್ಟ್ ಮಾತ್ರ ಅಲ್ರಿ, ಕಳೆದ 6 ದಶಕದ ಆಳ್ವಿಕೆನಲ್ಲಿ ಈ ದೇಶವನ್ನ ಲೂಟಿ ಹೊಡೆದಿರೋರಿಗೆ ಎಲ್ರಿಗೂ ಭಯ ಕಾಡ್ತಾ ಇದೆ. ಈಗ ಬೇಲ್ನಲ್ಲಿ ಇದೀವಿ, ಎಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೋ ಅನ್ನುವಂತ ಭಯ ಕಾಡ್ತಾ ಇದೆ. ಈಗ ಹೇಳಿದ್ದಾರೆ, ಮೊದಲ ಬಾರಿಗೆ ಬೇನಾಮಿ ಆಸ್ತಿಯನ್ನು ವಶಪಡಿಸ್ಕೊಳ್ತಕ್ಕಂತ ಕಾಯ್ದೆ ಬಂತು. ಈ ಸರ್ಕಾರ ಕರಪ್ಷನ್ ವಿಷಯದಲ್ಲಿ 0 ಟಾಲರೆನ್ಸ್ ಇದೆ. ಹೀಗಿದ್ದಾಗ ಅವರಿಗೆಲ್ಲ ಇನ್ ಮುಂದೆ ರಾಜಕಾರಣದಲ್ಲಿ ಉಳಿಯುವಂತವ್ರೆಲ್ರು ಮನೋಭಾವನೆ ಇದ್ದವ್ರು ಮಾತ್ರ ಉಳ್ಕೊಳ್ತಾರೆ, ಭ್ರಷ್ಟೆಲ್ರು ಖಾಲಿ ಆಗ್ತಾರೆ. ಇನ್ ಮುಂದಿನ 5 ವರ್ಷದಲ್ಲಿ ಅವ್ರಿಗೆ ಕಾಡ್ತಿರೋ ಭಯ ಅದು. ಅವರಿಗೆ ಮೋದಿ ಬಗ್ಗೆ ಭಯ ಯಾಕೆ ಅಂತ ಹೇಳಿದ್ರೆ, ತಮ್ಮ ಅಕ್ರಮ ಸಂಪತ್ತೆಲ್ಲ ಹೊರಗೆಳಿದ್ರೆ ಅವರೆಲ್ಲ ಜೈಲಿಗೆ ಹೋಗ್ಬೇಕಾಗುತ್ತೆ, ಅವ್ರ ಅಕ್ರಮ ಸಂಪತ್ತು ರಾಷ್ಟ್ರಕ್ಕೆ ಸೇರುತ್ತೆ. ಆ ಬೈಕ್ ಅವ್ರು ಹೀಗೆ ಆಡ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಅಂತ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕರ್ನಾಟಕದ ಮಾಡೆಲ್ ಅನ್ನ, ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು ಅದೇ ರೀತಿಯಾಗೂ ಕೂಡ ಕೇಂದ್ರದಲ್ಲೂ ಆ ಒಂದು ಪ್ಲಾನ್ ಅನ್ನ ತರೋದಕ್ಕೆ ಮುಂದಾಗಿದೆ. ಸೊ ಇನ್ನು ಎಐಸಿಸಿ ವಕ್ತಾರರಾಗಿರುವಂತಹ ಬ್ರಿಜೇಶ್ ಕಾಳಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಗುಲಾಂ ನಬಿ ಆಜಾದ್ ಅವರ ಪ್ಲಾನ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಪ್ಲಾನ್ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು, ಮೋದಿ ಅವರು ಅಧಿಕಾರಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು ಅನ್ನುವ ಆಸೆಯನ್ನೇ ಕೈ ಬಿಡ್ತಾ ಇದೆಯಾ ಅಂತ? ಇಲ್ಲ, ಹಾಗೇನಿಲ್ಲ. ಇದೇನು ಅಂತ ಹೇಳಿದ್ರೆ ಇವತ್ತು ಮತದಾರರು ಯಾವ ತರ ನಿರ್ಣಯ ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ. ಮತದಾರರು ಇವಾಗ ಎಲ್ಲರೂ ಹೇಳೋ ಪ್ರಕಾರ ಮತದಾರರು ಬಹುಶಃ ಬಿಜೆಪಿನ ಸುಮಾರು 321 ಸೀಟ್ಗಳಿಂದ ಸುಮಾರು 168ಕ್ಕೆಲ್ಲ ತಂದ್ರೆ, ಮತ್ತೆ ಮತದಾರರು ಯಾವ ಒಂದು ಮ್ಯಾಂಡೇಟ್ ಇದೆ ಅದು ಬಿಜೆಪಿ ವಿರುದ್ಧ ಇರುತ್ತೆ. ಸೊ ನ್ಯಾಚುರಲಿ ಅವ್ರನ್ನ ತೆಗೆಯುವಂತ ಒಂದು ಪ್ರಥಮ ಕಾರ್ಯ ಕಾಂಗ್ರೆಸ್ ಪಕ್ಷ ನಿರ್ವಹಿಸಬೇಕಾಗುತ್ತೆ. ಅದನ್ನ ನಾವು ಮಾಡೋದಕ್ಕೆ ನಾವು ಸಜ್ಜಾಗಿದ್ದೀವಿ. ಆಮೇಲೆ ಎರಡನೇ ವಿಚಾರ ಅಂತ ಹೇಳಿದ್ರೆ ಸರ್, ಓಕೆ, ಬಿಜೆಪಿ ಕಡಿಮೆ ಸ್ಥಾನ ಬರಲಿ, ಇಲ್ಲಿ ಕಾಂಗ್ರೆಸ್ ಕೂಡ ಅತಿ ದೊಡ್ಡ ಪಕ್ಷವಾಗಿದ್ದು ನಂತರ UPAದಲ್ಲಿ ಜಾಸ್ತಿ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸೀಟ್ಗಳು ಬಂದ್ರೂ ಕೂಡ ಬೇರೆಯವ್ರಿಗೆ ಬಿಟ್ಕೊಟ್ಬಿಡುತ್ತೆ ಪ್ರಧಾನಿ ಪಟ್ಟವನ್ನ. ಹಾಗೇನೆ ಇದುವರೆಗೂ ಅಂತ ಒಂದು ಮಾತುಕತೆ ಇಲ್ಲ. ಅಲ್ಲ, ಗುಲಾಂ ನಬಿ ಆಜಾದ್ ಅವರೇ ಮಾತನಾಡಿದ್ದಾರೆ, ನಮ್ಗೆ ಅಧಿಕಾರ ಮುಖ್ಯ ಅಲ್ಲ, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋದಷ್ಟೇ, ಇದಕ್ಕಾಗಿ ಪ್ರಧಾನಿ ಸ್ಥಾನ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ ನಾವು ಅಂತ. ಇಲ್ಲ ನೋಡಿ, ಬಿಜೆಪಿ ಹೊರಡೆ ಇಡೋದು ಅಂತ ಹೇಳಿದ್ರೆ ಬಿಜೆಪಿಯಿಂದ ತುಂಬಾ ಜನಕ್ಕೆ ನೋವಾಗಿದೆ ಇವತ್ತು. ಯಾಕೆ GST ತಂದು ಮತ್ತೆ ನೋಟ್ಬಂದಿ ಮಾಡಿ, ಮತ್ತೆ ಇವತ್ತು ನೌಕರಿಗಳಿಲ್ಲ, ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ, ಉದ್ಯೋಗ ಇನ್ಫ್ಯಾಕ್ಟ್ ಕಳೆದಿವೆ, ಆಮೇಲೆ ಜನರು ತೊಂದರೆಯಲ್ಲಿದ್ದಾರೆ. ಆ ಕಾರಣದಿಂದ ಇವತ್ತು ಬಿಜೆಪಿ ತೆಗಿಬೇಕು ಅನ್ನುವಂಥದ್ದು ನಮ್ಮ ಪ್ರಥಮ ಉದ್ದೇಶ, ಅದ್ರಲ್ಲೇನು ತಪ್ಪೇನಿಲ್ಲ. ಓಕೆ, ಅಲ್ಲ, ಅತಿ ದೊಡ್ಡ ಪಕ್ಷವಾದ್ರೂ ಕೂಡ ಒಟ್ಟಿನಲ್ಲಿ ಅವ್ರು ಮಾತ್ರ ಪ್ರಧಾನಿ ಆಗ್ಬಾರ್ದು ಅಂತ, ಅದಕ್ಕೋಸ್ಕರನೇ ಕರ್ನಾಟಕ ಮಾಡೆಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಯಾಕೆಂದ್ರೆ ಇಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿತ್ತು, ಎರಡನೇ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ ಆಗಿತ್ತು, ಆಗಿದ್ರೂ ಕೂಡ JDS ಜೊತೆ ಹೋಗಿ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಟ್ರಿ ಅಂತ. ಇಲ್ಲ, ಇದ್ರಲ್ಲಿ ನೀವು ಒಂದ್ ನೆನ್ಪು ಹೇಳ್ಬೇಕಾಗತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗಿಂತ ಹೆಚ್ಚು ವೋಟ್ ಬಂದಿದೆ.